ಸಂಪುಟ ಸರ್ಜರಿನ ಅಥವಾ ಅಧಿಕಾರ ಹಸ್ತಾಂತರನ? ಇನ್ನು ಶಾಸಕರ ಬೇಡಿಕೆಗೆ ಗ್ರೀನ್ ಸಿಗ್ನಲ್ ಕೊಡುತ್ತಾ ಹೈಕಮಾಂಡ್? ಸಂಪುಟ ಸರ್ಜರಿನ ಅಥವಾ ಅಧಿಕಾರ ಹಸ್ತಾಂತರನ? ಶಾಸಕರ ಬೇಡಿಕೆಗೆ ಗ್ರೀನ್ ಸಿಗ್ನಲ್ ಕೊಡುತ್ತಾ ಹೈಕಮಾಂಡ್? ಸದ್ಯದಲ್ಲೇ ಸಂಪುಟ ಪುನರ್ರಚನೆ ಫಿಕ್ಸ್, ಒಪ್ಪಿಗೆ ಸಿಗುತ್ತಾ? ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಪುಟ ಪುನರ್ರಚನೆ ಬಿರುಗಾಳಿ. ಮಂತ್ರಿಗಿರಿಗಾಗಿ ಕಾಂಗ್ರೆಸ್ ಶಾಸಕರಿಂದ ದೆಹಲಿ ಚಲೋ. 30ಕ್ಕೂ ಹೆಚ್ಚು ಸೀನಿಯರ್ ಶಾಸಕರಿಂದ ಬಿಗಿ ಪಟ್ಟು. ನಿನ್ನೆ ದೆಹಲಿಗೆ ಹಾರಿರುವ 25ಕ್ಕೂ ಹೆಚ್ಚು ಶಾಸಕರು. ಇನ್ನು ಮತ್ತಷ್ಟು ಶಾಸಕರು ದೆಹಲಿಗೆ ಹೋಗಲಿದ್ದಾರೆ. ಇನ್ನು ಹೈಕಮಾಂಡ್ ಬಳಿ ತಮ್ಮ ಬೇಡಿಕೆನ ಶಾಸಕರು ಇಡಲಿದ್ದಾರೆ. ಸಂಪುಟ ಸರ್ಜರಿ ಆಗುತ್ತಾ ಅಥವಾ ಅಧಿಕಾರವೇ ಹಸ್ತಾಂತರ ಆಗುತ್ತಾ? ಶಾಸಕರ ಬೇಡಿಕೆಗೆ ಈಗ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನು ಕೊಡುತ್ತಾ? 30ಕ್ಕೂ ಹೆಚ್ಚು ಸೀನಿಯರ್ ಶಾಸಕರಿಂದ ಬಿಗಿ ಪಟ್ಟನ್ನ ಹಿಡಿಯಲಿದ್ದಾರೆ. ಇನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿ. ನಿನ್ನೆ ದೆಹಲಿಗೆ 25ಕ್ಕೂ ಹೆಚ್ಚು ಶಾಸಕರು ಹೋಗಿದ್ದಾರೆ. ಈ ಒಂದು ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಎಂಬ ಬೇಡಿಕೆಯನ್ನು ಇರಿಸಿಕೊಂಡು ಈಗ ಇಷ್ಟು ಜನ ಶಾಸಕರು ಕೂಡ ದೆಹಲಿಗೆ ಹೋಗಿದ್ದಾರೆ. ಇವತ್ತು ಮತ್ತಷ್ಟು ಶಾಸಕರು ದೆಹಲಿಗೆ ಹೋಗುವ ಸಾಧ್ಯತೆ ಕೂಡ ಇದೆ. ಮುಖ್ಯವಾಗಿ ಈ ಒಂದು ಶಾಸಕರು ದೆಹಲಿಗೆ ಹೋಗಿರೋದ್ರಿಂದ ಸಾಕಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಸಚಿವ ಸಂಪುಟ ಪುನರ್ರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಮನವಿಯನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರಾ ಅಥವಾ ನಾಯಕತ್ವ ಬದಲಾವಣೆ ವಿಚಾರವಾಗಿಯೂ ಕೂಡ ಪ್ರಸ್ತಾಪವನ್ನ ಮಾಡ್ತಾರಾ? ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ? ಇಷ್ಟು ದಿನ ಈ ಒಂದು ಸಚಿವ ಸಂಪುಟ ಪುನರ್ರಚನೆ ಆಗಿರಬಹುದು ಅಥವಾ ನಾಯಕತ್ವ ಬದಲಾವಣೆ ವಿಚಾರ ಆಗಿರಬಹುದು, ಈ ಎರಡೂ ವಿಚಾರದಲ್ಲೂ ಕೂಡ ಹೈಕಮಾಂಡ್ ಎಂಟ್ರಿ ಆಗ್ತಾ ಇಲ್ಲ. ಯಾವುದೇ ರೀತಿಯ ಸ್ಪಷ್ಟನೆಯನ್ನು ಕೂಡ ಕೊಡ್ತಾ ಇಲ್ಲ. ಈ ಹಿಂದೆಯೂ ಕೂಡ ಸಾಕಷ್ಟು ಶಾಸಕರು ದೆಹಲಿ ಯಾತ್ರೆಯನ್ನ ಕೈಗೊಂಡಿದ್ರು. ಜೊತೆಗೆ ಹೈಕಮಾಂಡ್ ನ ಭೇಟಿ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಮಾಡಿದ್ರು. ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಆ ಒಂದು ಸಂದರ್ಭದಲ್ಲಿ ಭೇಟಿ ಮಾಡಿದ್ರು. ಈಗ ಶಾಸಕರು ಮತ್ತೆ ದೆಹಲಿಗೆ ಹೋಗಿರೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಈಗಲಾದ್ರೆ ಒಂದು ಸಚಿವ ಸಂಪುಟ ಪುನರ್ರಚನೆ ಆಗುತ್ತಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕಿದೆ. ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆಗಿದೆ. 3 ವರ್ಷ ಆದ್ರೂ ಕೂಡ ಒಂದು ಸಚಿವ ಸಂಪುಟ ಪುನರ್ರಚನೆ ಮಾಡಲಿಕ್ಕೆ ಇಷ್ಟು ದಿನ ಕಾಲಾವಕಾಶ ಬೇಕಾ? ಇಷ್ಟು ದಿನ ಯಾಕೆ ಲೇಟ್ ಆಯ್ತು? ಜೊತೆಗೆ ಈಗ ಎಷ್ಟೋ ಜನ ಶಾಸಕರು 3-4 ಬಾರಿ ಗೆಲುವನ್ನ ಸಾಧಿಸಿರ್ತಾರೆ. ಆ ಒಂದು ಕ್ಷೇತ್ರದ ಅಭಿವೃದ್ಧಿಯನ್ನ ಮಾಡಿರ್ತಾರೆ. ಹಾಗಾಗಿ ಜನರು ಅವರ ಕೈ ಹಿಡಿದಿರ್ತಾರೆ. ಹಾಗಾಗಿ ನಮಗೂ ಕೂಡ ಸಚಿವ ಸ್ಥಾನ ಕೊಡಿ. ಯಾಕೆಂದ್ರೆ ನಾನು 3-4 ಬಾರಿ ಪಕ್ಷದಲ್ಲಿ ಇದೇ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ನಿಂತು ಗೆದ್ದು ಈ ಒಂದು ಕಾಂಗ್ರೆಸ್ ಪಕ್ಷವನ್ನ ಆ ಒಂದು ಕ್ಷೇತ್ರದಲ್ಲಿ ಅಧಿಕಾರಕ್ಕೆ ತಂದಿದ್ದೀವಿ. ಅಂಥದ್ರಲ್ಲಿ ನನಗೆ ಯಾಕೆ ನೀವು ಸಚಿವ ಸ್ಥಾನವನ್ನ ಕೊಡ್ತಾ ಇಲ್ಲ ಅಂತ ಸಾಕಷ್ಟು ಲಾಭಿಯನ್ನ ನಡೆಸಲಿಕ್ಕೆ ಈಗ ಶಾಸಕರು ದೆಹಲಿ ಯಾತ್ರೆಯನ್ನ ಕೈಗೊಂಡಿದ್ದಾರೆ. ಈಗ ಆಲ್ರೆಡಿ ಒಂದು ಯಾವಾಗ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಎಂಬ ಮಾತು ಕೇಳ ಬರ್ತಾ ಇತ್ತು, ಗುಸುಗುಸು ಚರ್ಚೆ ಆಗ್ತಾ ಇತ್ತು. ಆಗಿನಿಂದಲೂ ಕೂಡ ಸಿಎಂ ಬಳಿ ಹೋಗಿ ಕೆಲವೊಂದಿಷ್ಟು ಶಾಸಕರು ಲಾಭಿಯನ್ನ ಮಾಡಿದ್ರು. ಡಿ ಕೆ ಶಿವಕುಮಾರ್ ಅವರ ಬಳಿ ಹೋಗಿ ಕೆಲವೊಂದಿಷ್ಟು ಶಾಸಕರು ಲಾಭಿಯನ್ನ ಮಾಡಿದ್ರು. ನಾವು ಕೂಡ ಸಚಿವಾಕಾಂಕ್ಷಿಗಳು ಅಂತ ಹೇಳಿದ್ರು. ಒಟ್ಟಿನಲ್ಲಿ ಒಂದು ಕಾಂಗ್ರೆಸ್ ಪಾಳ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಯಾವಾಗ ಆಗುತ್ತೆ ಎಂಬ ಪ್ರಶ್ನೆ ಸದ್ಯಕ್ಕೆ ಉದ್ಭವ ಆಗಿದೆ. ಅದರ ಜೊತೆಗೆ ಒಂದು ಸಚಿವಾಕಾಂಕ್ಷಿಗಳ ಪಟ್ಟಿ ಕೂಡ ದಿನದಿಂದ ದಿನಕ್ಕೆ ದೊಡ್ಡದಾಗ್ತಾ ಇದೆ. ಈಗಲಾದ್ರೂ ಹೈಕಮಾಂಡ್ ಈ ಒಂದು ಸಚಿವ ಸಂಪುಟ ಪುನರ್ರಚನೆಗೆ ಈಗ ಅಟ್ಲೀಸ್ಟ್ ಗ್ರೀನ್ ಸಿಗ್ನಲ್ ಕೊಡುತ್ತಾ ಅಂತ ನೋಡ್ಬೇಕಾಗುತ್ತೆ. ಅದರ ಜೊತೆಗೆ ಏನಾದ್ರೂ ನಾಯಕತ್ವ ಬದಲಾವಣೆ ವಿಚಾರವಾಗಿ ಕೂಡ ಚರ್ಚೆ ಮಾಡ್ತಾರಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.